ಇಂಟರ್ನಲ್ಸ್ ಪ್ಯಾಟರ್ನ್ ಹೇಗಿರುತ್ತೆ, ಇಂಟರ್ನಲ್ಸ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೀನಿ. ಆದರೆ ಇನ್ ಕೇಸ್ ಇಂಟರ್ನಲ್ಸ್ ಏನಾದರೂ ಫೇಲ್ ಆದರೆ ಏನಾಗುತ್ತೆ, ಅದು ಸಿ ಜಿ ಪಿಗೆ ಎಫೆಕ್ಟ್ ಆಗುತ್ತಾ, ರೀಟೆಸ್ಟ್ ಕೊಡ್ತಾರಾ ಮತ್ತೆ ನಮಗೆ ಅಂತ ತುಂಬ ಡೌಟ್ಸ್ ನಿಮ್ಮ ಮೈಂಡಲ್ಲಿ ಇರುತ್ತೆ. ಅದನ್ನೆಲ್ಲ ಈ ವಿಡಿಯೋಲ್ಲಿ ಕ್ಲಿಯರ್ ಮಾಡೋದ್ರ ಜೊತೆಗೆ ನಿಮಗೆ ಇಂಟಿಗ್ರೇಟೆಡ್ ಸಬ್ಜೆಕ್ಟ್ಸ್ ಅಂದರೆ ಏನು ಅಂತಲೂ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಲೆಟ್ಸ್ ಟಾಕ್ ಅಬೌಟ್ ಇಂಟಿಗ್ರೇಟೆಡ್ ಸಬ್ಜೆಕ್ಟ್. ಸೊ ಏನಪ್ಪ ಇದು ಇಂಟಿಗ್ರೇಟೆಡ್ ಸಬ್ಜೆಕ್ಟ್ ಅಂತ ಅಂದರೆ ಸಬ್ಜೆಕ್ಟ್ಸ್ ವಿತ್ ಲ್ಯಾಬ್ ಅಂತ. ಸೊ ಫಾರ್ ಎಕ್ಸಾಂಪಲ್ ನೀವು ಪಿ ಸೈಕಲ್ ಆಗಿದ್ದರೆ ಫಿಸಿಕ್ಸ್ ಮತ್ತು ಸಿ ಪ್ರೋಗ್ರಾಮಿಂಗಿಗೆ ನೀವು ಲ್ಯಾಬ್ಗಳಿಗೆ ಹೋಗ್ತೀರಲ್ವಾ, ಅದು ನಿಮಗೆ ಇಂಟಿಗ್ರೇಟೆಡ್ ಸಬ್ಜೆಕ್ಟ್ ಆಯಿತು. ಅಕಸ್ಮಾತ್ ನೀವು ಸಿ ಸೈಕಲ್ ಆಗಿದ್ದರೆ ಕೆಮಿಸ್ಟ್ರಿ ಮತ್ತು ಪೈಥಾನ್ಗೂ ಕೂಡ ನೀವು ಲ್ಯಾಬ್ಗೆ ಹೋಗ್ತಾ ಇದ್ದೀರಾ, ಸೊ ಅದು ಕೂಡ ಇಂಟಿಗ್ರೇಟೆಡ್ ಸಬ್ಜೆಕ್ಟ್ ಆಯಿತು. ಸೊ ಬೇಸಿಕಲಿ ಇಂಟಿಗ್ರೇಟೆಡ್ ಸಬ್ಜೆಕ್ಟ್ ಅಂತಂದರೆ ಯಾವ ಸಬ್ಜೆಕ್ಟ್ಗೆ ಲ್ಯಾಬ್ ಕೂಡ ಇರುತ್ತೆ ಅಲ್ವಾ, ಅದನ್ನು ನಾವು ಇಂಟಿಗ್ರೇಟೆಡ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಎಕ್ಸಾಮ್ ಹೆಂಗೆ ಕಂಡಕ್ಟ್ ಮಾಡ್ತಾರೆ, ನಿಮಗೆ ಥಿಯರಿ ಎಕ್ಸಾಮ್ ಮತ್ತು ಲ್ಯಾಬ್ ಎಕ್ಸಾಮ್ ಎರಡೂ ಇರುತ್ತೆ ಅಲ್ವಾ, ನೀವು ಎರಡರಲ್ಲೂ ಪಾಸ್ ಆಗಬೇಕು. ಆವಾಗಲೇ ಓವರ್ ಆಲ್ ಆ ಸಬ್ಜೆಕ್ಟ್ನ ನೀವು ಪಾಸ್ ಆಗೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಪಿ ಸೈಕಲಲ್ಲಿ ಇವಾಗ ಫಿಸಿಕ್ಸ್ ತೊಗೊಳ್ಳೋಣ, ಫಿಸಿಕ್ಸ್ ಲ್ಯಾಬ್ ಎಕ್ಸಾಮಲ್ಲಿ ಪಾಸ್ ಆದ್ರಿ, ಬಟ್ ಥಿಯರಿಯಲ್ಲಿ ಅನ್ಫಾರ್ಚುನೇಟ್ಲಿ ಪಾಸ್ ಆಗೋಕ್ಕೆ ಆಗಿಲ್ಲ ಅಂತಂದರೆ ಓವರ್ ಆಲ್ ಆ ಸಬ್ಜೆಕ್ಟ್ ಪಾಸ್ ಆಗಿಲ್ಲ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಅಥವಾ ಅದು ಉಲ್ಟನೂ ಆಗ್ಬೋದು. ಅಂದರೆ ನೀವು ಥಿಯರಿ ಎಕ್ಸಾಮ್ನ ಪಾಸ್ ಮಾಡಿರ್ತೀರ, ಬಟ್ ಫಿಸಿಕ್ಸ್ ಲ್ಯಾಬ್ ಎಕ್ಸಾಮಲ್ಲಿ ಫೇಲ್ ಆದರೆ ಅಲ್ಟಿಮೇಟ್ಲಿ ಆ ಸಬ್ಜೆಕ್ಟ್ ಫೇಲ್ ಆಯಿತು ಅಂತಲೇ ಅರ್ಥ. ಸೊ ಇಂಟಿಗ್ರೇಟೆಡ್ ಸಬ್ಜೆಕ್ಟಲ್ಲಿ ಎರಡೂ ನೀವು ಪಾಸ್ ಮಾಡ್ಕೊಬೇಕಾಗುತ್ತೆ. ಲ್ಯಾಬ್ ಎಕ್ಸಾಮ್ನು ಪಾಸ್ ಮಾಡಬೇಕು, ಅದ್ರ ಜೊತೆಗೆ ಥಿಯರಿ ಎಕ್ಸಾಮ್ನು ಪಾಸ್ ಮಾಡಬೇಕು. ಸೊ ಓವರ್ ಆಲ್ ಅವಾಗ ಆ ಸಬ್ಜೆಕ್ಟ್ ಪಾಸ್ ಅಂತ ಹೇಳ್ತಾರೆ, ಸರಿನಾ? ಸೊ ದಿಸ್ ವಾಸ್ ಆಲ್ ಅಬೌಟ್ ಇಂಟಿಗ್ರೇಟೆಡ್ ಸಬ್ಜೆಕ್ಟ್. ಸೊ ಹುಷಾರಾಗಿರಿ, ಸಬ್ಜೆಕ್ಟಲ್ಲಿ ಒಂದು ಪಾಸಾಗಿ ಇನ್ನೊಂದು ಪಾಸ್ ಆಗಿಲ್ಲ ಅಂತಂದರೂ ಓವರ್ ಆಲ್ ಫೇಲ್ ಅಂತಲೇ ಅರ್ಥ. ಸೊ ಲ್ಯಾಬ್ ಎಕ್ಸಾಮಲ್ಲೂ ಪಾಸ್ ಆಗಬೇಕು, ಥಿಯರಿ ಎಕ್ಸಾಮಲ್ಲೂ ಪಾಸ್ ಆಗಬೇಕು, ಆವಾಗಲೇ ಕಂಪ್ಲೀಟ್ ಸಬ್ಜೆಕ್ಟ್ ಪಾಸ್ ಆಗೋದು ನೀವು. ಮತ್ತು ಇನ್ನೊಂದು ಡೌಟ್ ಏನಪ್ಪ ಅಂತಂದರೆ ಇಂಟರ್ನಲ್ಸಲ್ಲಿ ಫೇಲ್ ಆದರೆ ರೀಟೆಸ್ಟ್ ಕೊಡ್ತಾರಾ ಅಂತ ಕೇಳ್ತಿದ್ರಿ. ಬಟ್ ಏನು ಗೊತ್ತಾ, ಟು ಬಿ ಹಾನೆಸ್ಟ್ ಮೆಜಾರಿಟಿ ಆಫ್ ದ ಕಾಲೇಜ್ಗಳಲ್ಲಿ ಇಂಟರ್ನಲ್ಸ್ಗೆ ಪಾಸ್ ಅಥವಾ ಫೇಲ್ ಅಂತಾನೆ ಇರೋದಿಲ್ಲ. ಇನ್ ಕೇಸ್ ನಿಮ್ಮ ಕಾಲೇಜಲ್ಲಿ ಏನಾದರೂ ಅದಕ್ಕೂ ಪಾಸ್ ಅಥವಾ ಫೇಲ್ ಅಂತ ಇದ್ದರೆ ದೆರ್ ಇಸ್ ಅ ಹೈ ಚಾನ್ಸಸ್ ಅವ್ರು ಮತ್ತೆ ರೀಟೆಸ್ಟ್ ಕೊಡಲ್ಲ ನಿಮಗೆ, ಬಿಕಾಸ್ ದಿಸ್ ಇಸ್ ಜಸ್ಟ್ ಇಂಟರ್ನಲ್ಸ್ ಅಲ್ವಾ. ಇನ್ನೂ ನಿಮಗೆ ನೆಕ್ಸ್ಟ್ ಇಂಟರ್ನಲ್ಸ್ ಕೂಡ ಬರುತ್ತೆ, ಇದು ಜಸ್ಟ್ ಫಸ್ಟ್ ಇಂಟರ್ನಲ್ಸ್ ಆಗಿರೋದು. ಇವಾಗ ಇನ್ನೂ ಸೆಕೆಂಡ್ ಇದೆ, ಥರ್ಡ್ ಇಂಟರ್ನಲ್ಸ್ ಇದೆ. ಸೊ ಹಾಗಾಗಿ ಇಂಟರ್ನಲ್ಸ್ಗೆ ಏನಾದರೂ ಫೇಲ್ ಆದರೆ ಮತ್ತೆ ರೀಟೆಸ್ಟ್ ಕೊಡೋ ಚಾನ್ಸಸ್ ತುಂಬಾ ಕಡಿಮೆ. ಅಕಸ್ಮಾತ್ ನೀವೇನಾದರೂ ಆಬ್ಸೆಂಟ್ ಆಗಿದ್ರಿ ಇಂಟರ್ನಲ್ಸ್ಗೆ ಅಂತಂದರೆ ವ್ಯಾಲಿಡ್ ರೀಸನ್ ಇತ್ತು, ನಿಮಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆ ಥರ ಇತ್ತು, ಅಥವಾ ಕಾಲೇಜಿಗೆ ಜಾಯ್ನ್ ಆಗಿದ್ದೆ ಲೇಟ್ ಆಯಿತು ಅಂತ ಆ ಥರ ವ್ಯಾಲಿಡ್ ರೀಸನ್ಸ್ ಇದ್ದರೆ ಹೋಗಿ ನೀವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅಟ್ ದ ಎಂಡ್ ಅಂದರೆ ಸೆಮಿಸ್ಟರ್ ಎಂಡಲ್ಲಿ ಬೇಕಾದರೆ ನಿಮಗೆ ಕೊಡ್ಬೋದು, ಸರಿನಾ? ಸೊ ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ನೀವು ಯಾವುದಾದ್ರೂ ಸಬ್ಜೆಕ್ಟ್ಗೆ ಸೆಮ್ ಎಂಡ್ ಎಕ್ಸಾಮ್ ಬರೀಬೇಕು ಅಂದರೆ ಫೈನಲ್ ಎಕ್ಸಾಮ್ ಬರೀಬೇಕು ಅಂತಂದರೆ ನೀವು ಎಲಿಜಿಬಲ್ ಆಗಬೇಕು. ಏನಪ್ಪ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂತಂದರೆ CIE ಅಂತ ಒಂದು ಫ್ಯಾಕ್ಟರ್ ಇರುತ್ತೆ, ಅಂದರೆ ಕಂಟಿನ್ಯೂಸ್ ಇಂಟರ್ನಲ್ ಎವ್ಯಾಲ್ಯೂಯೇಷನ್. ಸೊ ಏನಪ್ಪ ಇದು ಅಂತ ಮತ್ತೆ ತಲೆಗೂಳ ಬಿಟ್ಕೊಬೇಡಿ, ಅದ್ರ ಬಗ್ಗೆ ನಾನು ಡೀಟೇಲ್ ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ? ಸೊ ಬೇಸಿಕಲಿ ಎಲ್ಲ ಸಬ್ಜೆಕ್ಟ್ಗೂ ಕೂಡ ನೀವು 100 ಮಾರ್ಕ್ಸ್ಗೆ ಥಿಯರಿ ಎಕ್ಸಾಮ್ ಬರೆಯೋದನ್ನು ಬರಿತೀರಾ, ಬಟ್ ಅದನ್ನು ಅವರು ಮತ್ತೆ 50 ಮಾರ್ಕ್ಸಿಗೆ ರೆಡ್ಯೂಸ್ ಮಾಡ್ತಾರೆ, ಸರಿನಾ? ಇನ್ನು ಮಿಕ್ಕಿದ 50 ಮಾರ್ಕ್ಸ್ನ ಎಲ್ಲಿಂದ ತೊಗೊತಾರೆ, ನಿಮ್ಮ ಇಂಟರ್ನಲ್ ಎಕ್ಸಾಮ್ ಏನೇನು ಬರೀತಿದ್ದೀರಾ ಇವಾಗ ಅದು, ಲರ್ನಿಂಗ್ ಅಸೆಸ್ಮೆಂಟ್ ಏನು ಬರೀತಿದ್ದೀರಾ ಅಂದರೆ ಯೂನಿಟ್ ಟೆಸ್ಟ್ಗಳ ಥರ, ಅದು ಲರ್ನಿಂಗ್ ಅಸೆಸ್ಮೆಂಟ್ ಅಂದರೆ ಎಲ್ಲಿಯೇ ಮಾರ್ಕ್ಸ್ನ ತೊಗೊತಾರೆ, ಲ್ಯಾಬ್ ಎಕ್ಸಾಮ್ ಮಾರ್ಕ್ಸ್ನ ತೊಗೊಂಡು ನಿಮಗೆ CIE ಅಂತ ಕೊಡ್ತಾರೆ, ಅಂದರೆ 50 ಮಾರ್ಕ್ಸಿಗಿರುತ್ತೆ CIE. ಸೊ ಎಲ್ಲ ಸಬ್ಜೆಕ್ಟಲ್ಲೂ ಅಷ್ಟೇ 50ಗೆ ನೀವು 20 ಅಬೋ ತೆಗೆದ್ರೆ ಆ ಸಬ್ಜೆಕ್ಟು ಫೈನಲ್ ಎಕ್ಸಾಮ್ ಬರೋಕ್ಕೆ ನೀವು ಎಲಿಜಿಬಲ್ ಅಂತ ಅರ್ಥ, ಸರಿನಾ? ಸೊ ಫಿಸಿಕ್ಸಲ್ಲಿ 20 ಅಬೋ ತೆಗೆದ್ರೆ ಅಂತ ಅಂದ್ಕೊಳ್ಳಿ, 25, 30 ಈ ಥರ ತೆಗೆದ್ರೆ ನೀವಿವಾಗ ಆ ಸಬ್ಜೆಕ್ಟು ಥಿಯರಿ ಎಕ್ಸಾಮ್ ಬರೋಕ್ಕೆ ಎಲಿಜಿಬಲ್ ಆಗಿದ್ದೀರಾ ಅಂತ. ಇನ್ ಕೇಸ್ 20ಗಿಂತ ಕಡಿಮೆ ತೆಗೆದ್ರಿ ಅಂದರೆ ನೀವು ಆ ಸಬ್ಜೆಕ್ಟ್ ಫೈನಲ್ ಎಕ್ಸಾಮ್ ಬರೆಯೋಕ್ಕೇ ಆಗಲ್ಲ, ಅವ್ರು ಬಿಡಲ್ಲ ಥಿಯರಿ ಎಕ್ಸಾಮ್ ಬರೆಯೋಕ್ಕೆ. ಸೊ ಇದನ್ನು ನಾವು CIE ಅಂತ ಹೇಳ್ತೀವಿ, ಸರಿನಾ? ಸೊ ಅದು 50ಗೆ ಮಿನಿಮಮ್ ಅಂತಂದ್ರೂ 20 ಆ್ಯಂಡ್ ಎಬೋ 20 ಎಷ್ಟು ಜಾಸ್ತಿ ತೆಗಿತೀರಾ ಅಷ್ಟು ನಿಮಗೆ ಒಳ್ಳೆಯದು, ಸರಿನಾ? ಆ್ಯಂಡ್ ಇನ್ನೊಂದು ಕೂಡ ನಾನು ಹೇಳಬೇಕಿತ್ತು, ನಾನು ರೀಸೆಂಟ್ಲಿ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ಅಂದರೆ ಒಂದು ಸಪ್ರೇಟ್ ವೀಡಿಯೋ ಬೇಕಾ CGPA ಬಗ್ಗೆ, SGPA, ಲ್ಯಾಬ್ ಎಕ್ಸಾಮು ಮತ್ತು ಇದು CIE ಅಂದರೆ ಕಂಟಿನ್ಯೂಸ್ ಇಂಟರ್ನಲ್ ಎವ್ಯಾಲ್ಯೂಯೇಷನ್ ಆ್ಯಂಡ್ ಸೆಮ್ ಎಂಡ್ ಎಕ್ಸಾಮ್, ಸೊ ಎಲ್ಲ ಟಾಪಿಕ್ಸ್ ಬಗ್ಗೆ ನಿಮಗೆ ಸಪ್ರೇಟ್ ಡೀಟೇಲ್ ವೀಡಿಯೋ ಬೇಕಾ ಅಂತ. ಸೊ ಮೆಜಾರಿಟಿ ಆಫ್ ಯು ಬೇಕು ಅಂತಲೇ ಹೇಳಿದ್ದೀರಾ. ಸೊ ಡೆಫಿನೆಟ್ಲಿ ನಾನು ಈ ವಿಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ನನಗೂ ಲ್ಯಾಬ್ ಎಕ್ಸಾಮ್ಗಳು ಇದ್ದಾವೆ, ಬಟ್ ಡೆಫಿನೆಟ್ಲಿ ಐ ವಿಲ್ ಮೇಕ್ ಶೋರ್ ಟು ಮೇಕ್ ದೋಸ್ ವೀಡಿಯೋಸ್ ಅಟ್ ಎನಿ ಕಾಸ್ಟ್. ಸೊ ಆ್ಯಂಡ್ ಇನ್ನೊಂದೇನೆಂದರೆ ನೀವು ಕಮ್ಯುನಿಟಿ ಪೋಸ್ಟ್ನ ಚೆಕ್ ಮಾಡ್ತಿಲ್ಲ, ಜಾಸ್ತಿ ಜನ ಓಟೇ ಮಾಡ್ತಿಲ್ಲ. ಇವಾಗ ಓಟ್ ಮಾಡಿರೋದ್ರಲ್ಲಿ ಮೆಜಾರಿಟಿ ನನಗೆ ಆ ವಿಡಿಯೋ ಬೇಕು ಅಂತಲೇ ಹೇಳಿದ್ದೀರಾ. ಸೊ ಈ ವಿಡಿಯೋ ಆದ ತಕ್ಷಣ ಏನು ಮಾಡಬೇಕು, ಕಮ್ಯುನಿಟಿ ಪೋಸ್ಟ್ಗೆ ಹೋಗಬೇಕು, ಅಲ್ಲಿ ಓಟ್ ಮಾಡಬೇಕು, ನಿಮಗೆ ವಿಡಿಯೋ ಬೇಕಾ ಬೇಡವಾ ಅಂತ. ನೀವು ಬೇಕು ಅಂದರೆ ಮಾಡ್ತೀನಿ, ಬೇಡ ಅಂದರೆ ಇಟ್ಸ್ ಫೈನ್, ಮಾಡಲ್ಲ.
ಸೊ ನಾನು ಆ್ಯಕ್ಚುಲಿ ಏನು ಗೊತ್ತಾ, ಈ ಟಾಪಿಕ್ಸ್ ಬಗ್ಗೆ ಮಾತಾಡಿದ್ದೀನಿ ಬೇರೆ ವೀಡಿಯೋಸಲ್ಲಿ. ನೀವು ಪ್ರೀವಿಯಸ್ ನನ್ನ 5-6 ವೀಡಿಯೋಸ್ ನೋಡಿದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಇರುತ್ತೆ CGPA ಅಂದ್ರೇನು, SGPA ಲ್ಯಾಬ್ ಎಕ್ಸಾಮ್ ಇದ್ರ ಬಗ್ಗೆ ಎಲ್ಲ. ಬಟ್ ಅದೇನಾಗಿದೆ ಅಂತಂದರೆ ಅಲ್ಲೊಂದು ಸ್ವಲ್ಪ ಮಾತಾಡಿರೋದು, ಒಂದು ವೀಡಿಯೋದಲ್ಲಿ ಒಂದು ಸ್ವಲ್ಪ, ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಸ್ವಲ್ಪ, ಈ ರೀತಿ ಇದೆ. ಸೊ ನಾನೇನು ಅಂದ್ಕೊಂಡೆ ಅಂತಂದರೆ ಎಲ್ಲ ಒಂದೇ ವೀಡಿಯೋದಲ್ಲಿದ್ದರೆ ನಿಮಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಅಂದ್ಕೊಂಡೆ. ಸೊ ಒಂದು ಸಲ ನಿಮ್ಮನ್ನು ಕೇಳಿಬಿಟ್ಟು ನೀವು ಹ್ಞೂ ಅಂದರೆ ಮಾಡೋಣ ಅಂತ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ. ಸೊ ಆವಾಗ ಚೆಕ್ ಮಾಡ್ತಾ ಇರಿ ಕಮ್ಯುನಿಟಿ ಪೋಸ್ಟ್ನ. ನಾನು ಆ್ಯಕ್ಚುಲಿ ಅಲ್ಲಿ ನಿಮ್ಮ ಹತ್ರ ಇನ್ಪುಟ್ಸ್ ತೊಗೊಬೇಕಂತ ನಾನು ಎಷ್ಟೊಂದು ಪೋಲ್ಸ್ ಹಾಕ್ತಿರ್ತೀನಿ ನಿಮಗೆ, ಆ್ಯಂಡ್ ಕೆಲವೊಂದು ಪೋಸ್ಟ್ ಹಾಕ್ತಿರ್ತೀನಿ ಚಾನಲ್ ಬಗ್ಗೆ ಏನಾದರೂ. ಸೊ ಪ್ಲೀಸ್ ಚೆಕ್ಔಟ್ ದಟ್. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ. ಇಫ್ ಇಟ್ ವಾಸ್ ಹೆಲ್ಪ್ಫುಲ್ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಬೇಕು, ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಬೇಕು, ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ಓಕೆನಾ? ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಬೇಕು. ಇನ್ ಕೇಸ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.